ನಾನು ಸಿದ್ಧಗಂಗೆ ಮಠ ಚುಂಚನಗಿರಿನಲ್ಲಿ ಸ್ವಾಮೀಜಿಯವರ ಸಂಪರ್ಕ ಇಟ್ಕೊಂಡಿದ್ದೇನೆ. ನನ್ನ ನಾಳೆಗೇನು ಸಹ ಎಲ್ಲೇ ನಿಂತ್ಕೊಂಡ್ರು ಯಾರನ್ನಾರು ಟೀಕೆ ಮಾಡಬೇಕಾದ್ರೂ ಒಂದು ಲಿಮಿಟೇಷನಲ್ಲಿ ಟೀಕೆ ಮಾಡ್ತೀನಿ. ಅನಾವಶ್ಯಕವಾಗಿ ಮಾತಾಡೋ ಅಭ್ಯಾಸ ನನಗಿಲ್ಲ. ಕುಮಾರಸ್ವಾಮಿಯವ್ರನ್ನ ನಾನು ಬೆಚ್ಚಿ ಓಡೋಗೋನಲ್ಲ. ಮೊನ್ನೆ ಹೇಳವ್ರೆ ನಾನು ವಿರುದ್ಧ ದ್ವೇಷ, ನಾನು ವಿರುದ್ಧ ದೇಶ. ಹೈಕೋರ್ಟು ಹಿರೇಮಠ ಯಾರು ಹಿರೇಮಠು? ಡಿ ಕೆ ಶಿವಕುಮಾರ್ ವಿರುದ್ಧನೂ ಹಿರೇಮಠ ಕೇಸ್ ಹಾಕವ್ರೆ. ನಮ್ಮ ಪ್ರತಿನಿಧಿನ ಅವರು ಸಾರ್ವಜನಿಕ ವಿಚಾರದಲ್ಲಿ ಹಿರೇಮಠ ಹಾಕವ್ರೆ. ಅದನ್ನು ಕೋರ್ಟ್ ಆದೇಶ ಮಾಡಿದೆ ಸರ್ಕಾರಕ್ಕೆ, ನೀವು ಖಾಲಿ ಮಾಡಿಸ್ತೇವೆ, ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ. 15 ಎಕರೆನ ಹೆಚ್ಚುವರಿ ಮಾಡ್ಕೊಂಡಿದ್ದಾರಲ್ಲ, ಇಷ್ಟು ವರ್ಷ 50 ವರ್ಷ 15 ಎಕರೆಯಲ್ಲಿ ಉಪಯೋಗಿಸ್ಕೊಂಡಿದ್ದಾರಲ್ಲ, ಅದಕ್ಕೆ ಯಾರು ಹೊಣೆ? ಇವತ್ತು ಭೂ ಕಬಳಿಕೆ ದುಡ್ಡು ಹೊಡೆದವ್ರೆ ಇದು ಹೊಡೆದವ್ರೆ ಅಂತಾರಲ್ಲ, ಇವ್ರು ಏನು ಹಂಗಾರೆ ಇವ್ರು ಹುಡ್ತಾನೆ ಶ್ರೀಮಂತರ? ಅವತ್ತಿಂದ ಇವತ್ತು ವೈಟ್ ಪೇಪರ್ ಇಶ್ಯೂ ಮಾಡಿಬಿಡ್ಲಿ. ಹಾಂ, ಎಲ್ಲರದ್ದು ದಾಖಲೆ ಇರ್ತದೆ, ಅವ್ರದ್ದು ಇರುತ್ತೆ, ಇವ್ರದ್ದು ಇರುತ್ತೆ. ಹೇಳಿ ಬೇಡ ಅಂದರೆ ಯಾರು? ನಾವೇನು ಹಿಡ್ಕೊಂಡಿದ್ದೀವ? ನಮ್ಮ ಸರ್ಕಾರದ ವಿರುದ್ಧ, ನಮ್ಮ ಮಂತ್ರಿಗಳ ವಿರುದ್ಧ, ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ, ನಮ್ಮ ಉಪಮುಖ್ಯಮಂತ್ರಿಗಳ ವಿರುದ್ಧ ದಾಖಲೆ ಇದ್ದರೆ ಬಿಡಬೇಡ ಅಂತ ನಾವು ಹೇಳ್ತೀವ? ಮಾಡಲಿ ಬಿಡಿ. ಇವತ್ತು ಆದ್ರೂ ನಾವು ಅವರನ್ನು ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋಗಲಿಲ್ಲ. ಹೈಕೋರ್ಟ್ ಆದೇಶದಂತೆ ಅವರ ಲ್ಯಾಂಡನ್ನು ಎಂಕ್ರೋಚ್ ಮಾಡೋದನ್ನ ಖಾಲಿ ಮಾಡಿಸಿದ್ದೀವಿ. ಇದನ್ನು ಅವರು ಅಕ್ಸೆಪ್ಟ್ ಮಾಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಬೇಕಾಗ್ತದೆ. ಸರ್, ಇನ್ನೊಂದು ಆರೋಪ ಮಾಡ್ತಾರೆ, ಇವತ್ತಿನ ಅವರ ಆರೋಗ್ಯ ಸ್ಥಿತಿಗೆ ನೀವೇ ಕಾರಣ ಅಂತಾರೆ. ನೋಡ್ರಿ, ದೇವೇಗೌಡರು ಅದು ಹೇಳ್ತೀನಿ, ನಾನು ಅವತ್ತಿಂದ ಇವತ್ತುವರೆಗೂ ಏನಾದ್ರೂ ಒಂದು ರಾತ್ರಿ ನನಗೆ ನಾನ್ ವೆಜ್ ಹೆಚ್ಚಿಗೆ ತಿನ್ನೋ ಅಭ್ಯಾಸ ಇಲ್ಲ, ಅಥವಾ ಹೆಚ್ಚಿಗೆ ಬೇರೆ ಹ್ಯಾಬಿಟ್ ಯಾರಿಗಿದೆ ಅನ್ನೋದನ್ನ ಅವರೇ ಆತ್ಮಸಾಕ್ಷಿ ಮಾಡ್ಕೋಬೇಕು. ಅವ್ರ ಜೊತೆ 1 ಅವರ್ ಹೆಚ್ಚಿಗೆ ಕೂತಿದ್ರೆ ಅವರನ್ನು ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಗೊತ್ತಾಯ್ತಾ? ನಾವು ಅವ್ರು ಒಬ್ಬರೇ ಇರ್ತಾರಲ್ಲ ಅನ್ನೋ ಕಾರಣಕ್ಕೆ ಕೆಲವು ಟೈಮ್ ಕೂತಿದ್ದೀವಿ. ಅವರು ನಿದ್ದೆ ಮಾಡ್ದಲೆ ಯಾಕೆ ಹೋಯ್ತಿದ್ರು ಅಂತ ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ. ರಾತ್ರಿ ಹೊತ್ತು ನಾವು 8 ಗಂಟೆ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದು, ಅವ್ರು ಯಾಕೆ ಹೋಯ್ತಿರಲ್ಲ 8 ಗಂಟೆಗೆ ಅಂತ ಅವ್ರನ್ನೇ ಕೇಳಬೇಕು. ನಾನಲ್ಲ ಅದಕ್ಕೆ ಉತ್ತರ ಹೇಳೋದು, ಅವರೇ ಹೇಳಬೇಕು. ಅವ್ರ ಕೈಲಿ ಹೋಗೋಕ್ಕಾಗದೇ ಇದ್ದಾಗ ನಮ್ಮಂಥ ಸ್ನೇಹಿತರುಗಳು 4 ಜನ ಯಾರಾದರೂ ಒಬ್ಬರು ಪಾಪ ಒಬ್ಬರೇ ಕೂತ್ಕೋತಾರಲ್ಲ ಅಂತ ಕೂತ್ಕೋಬೇಕಾಗಿತ್ತು. ಇವೆಲ್ಲ ಚರಿತ್ರೆನ ನನಗೆ ಅವಕಾಶ ಸಿಕ್ಕಿದ್ರೆ ಅಸೆಂಬ್ಲಿಲಿ ಒಂದು ಸ್ವಲ್ಪ ಹೇಳಿದ್ದೆ, ಮತ್ತೆ ಸಿಕ್ಕಿದ್ರೆ ಹೇಳ್ತಿದ್ದೆ. ನಿಮ್ಮ ಹತ್ರ ಹೇಳಿದ್ರೆ ಅದು ರೆಕಾರ್ಡ್ಗೆ ಹೋಗಲ್ಲ. ಒಂದು ದಿವಸ ಹಾಕ್ಬೋದು, ಒಂದು ದಿವಸ ಬರಿಬೋದು, ಅದು ಹೋಗಲ್ಲ. ಅಸೆಂಬ್ಲಿನಲ್ಲಿ ಅವಕಾಶ ಅವರಿದ್ದರೆ ಎದುರುಗಡೆ ಅವತ್ತು ಹೇಳ್ತಿದ್ದೆ ನಾನು. ಇನ್ನೂ ಬೇಕಾದಷ್ಟವೇ ಹೇಳೋದಕ್ಕೆ. ನೋಡ್ರಿ, ನನ್ನನ್ನು ಪದೇ ಪದೇ ಕೆಣಕಿದ್ರೆ ನಾನು ಅವರಂಗೆ ಮುಖ ತಿರ್ಸಿ ಹೋಗೋನಲ್ಲ. ನಾನು ಯಾವತ್ತೂ ಎದೆದುರುಗಡೆ ಮಾತಾಡಿದ್ದೀನಿ, ಅವ್ರ ಥರ ಟಿ ವಿ ಮುಂದೆ ಮಾತಾಡಿಲ್ಲ, ಎದೆದುರುಗಡೆ ಮಾತಾಡಿದ್ದೀನಿ. ಅವರು ಒಂದು ವಿಶೇಷವಾದಂಥ, ನಾನು ಹೇಳಿದ್ದೆ ಮಾಧ್ಯಮ ಸ್ನೇಹಿತರಿಗೆ, ಕರೀರಿ, ನಾನು ಒಬ್ಬನೇ ಬೇಕಾದ್ರೆ ಬರ್ತೀನಿ, ಅವರೊಬ್ಬರೇ ಬರಲಿ, ಅಥವಾ ಅವ್ರು 10 ಜನ ಕರ್ಕೊಂಬರಲಿ, ನಾನು ಒಬ್ಬ ಬರ್ತೀನಿ, ಅಥವಾ ನನ್ನ ಸ್ನೇಹಿತರು ಬರ್ತಾರೆ, ಅವ್ರ ಸ್ನೇಹಿತರು ಕರೀಲಿ, ಒಂದು ಯಾವ್ದಾರ ಸ್ಟುಡಿಯೋದಲ್ಲಿ ಫಿಕ್ಸ್ ಮಾಡಲಿ, ನಾನು ತಯಾರಿದ್ದೀನಿ. ಅವ್ರ ಚರಿತ್ರೆ ನನ್ನ ಚರಿತ್ರೆ ಎರಡನ್ನೂ ಬಯಲು ಮಾಡೋಣ, ಕರೀಲಿ. ನನ್ನ ರಾಜಕಾರಣ ನಾನು ಜೋಕಾರ, ಅವ್ರ ಜೋಕಾರ, ನನ್ನ ರಾಜಕಾರಣದ ಇತಿಹಾಸ ಅವ್ರ ರಾಜಕಾರಣದ ಇತಿಹಾಸ. ಒಂದು ಯಾವ್ದಾರ ಒಂದು ಟಿ ವಿಯವರು ಕರೀಲಿ, ಒಂದು ಸ್ಟುಡಿಯೋದಲ್ಲಿ ಎದೆದುರುಗಡೆ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ. ಅಸೆಂಬ್ಲಿಲಂತೂ ಈಗ ಅವ್ರು ಪಾರ್ಲಿಮೆಂಟಲ್ಲಿ ಅವರೇ, ನಾನು ಅಸೆಂಬ್ಲಿಲಿ ನಾನು ಅಲ್ಲಿ ಹೋಗೋಕ್ಕಾಗಲ್ಲ, ಅವ್ರು ಇಲ್ಲಿ ಬರಲಿಕ್ಕಾಗಲ್ಲ. ಅಧಿಕೃತ ಅಂದರೆ ಒಂದು ಬೆಸ್ಟು ಪಾರ್ಲಿಮೆಂಟು ಅಥವಾ ಅಸೆಂಬ್ಲಿ, ಎರಡರಲ್ಲೂ ಆಗಲ್ಲ. ಈಗ ಇನ್ನೊಂದು ಏನು ಆಪ್ಷನ್ಸ್ ಇರೋದು, ಯಾವ್ದಾರ ಟಿ ವಿ ಚಾನಲ್ಲಿ ಕರೀಲಿ, ಬರ್ತೀನಿ, ನಾನು ತಯಾರಿದ್ದೀನಿ. ಅದು ಬಿಟ್ಟು ಮಂಡ್ಯ ಜನ ಅವ್ರನ್ನೆಷ್ಟು ನೋಡೋರೋ ನನ್ನೂ ಜಾಸ್ತಿ ನೋಡೋರೆ. ಮಂಡ್ಯಕ್ಕೆ 99ರಲ್ಲಿ ನಾನು ಗೆದ್ದಾಗ 4 ಕಡೆ ಠೇವಣಿ ಇರಲಿಲ್ಲ. ಅವತ್ತಿನ ಜನತಾದಳಕ್ಕೆ 4 ಕಡೆ ಕ್ಯಾಂಡಿಡೇಟ್ ಇರಲಿಲ್ಲ. ಅವತ್ತು ಇವರು ಯಾವ ರೀತಿ ನನ್ನನ್ನು ಕ್ಯಾಂಡಿಡೇಟ್ ಆಗಬೇಕು ಅಂದ್ರೋ ಗೊತ್ತಿದೆ. 94ರಿಂದ 99 ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವಾ? ಸೊ ಜನತಾದಳದ ಪರಿಸ್ಥಿತಿ ಹೆಂಗಿತ್ತು ರಾಜ್ಯದಲ್ಲಿ ಅಸೆಂಬ್ಲಿಲಿ 10 ಜನ ಗೆದ್ದವರು 6 ಜನ ಪಾರ್ಟಿ ಬಿಟ್ಟೋದ್ರು. ಎಸ್ ಎಂ ಕೃಷ್ಣವ್ರ ಜೊತೆ 4 ಜನ, ನಾನು, ಚೆನ್ನಿಂಗಪ್ಪ, ಸುರೇಶ್ ಬಾಬು, ಕೃಷ್ಣಮೂರ್ತಿ ಕಡೂರು, 4 ಜನ ಉಳ್ಕೊಂಡವರು 5 ವರ್ಷ. ನಡೀರಿ, ಎಲ್ಲ ಗೊತ್ತಿದೆ ಅವರ ಇತಿಹಾಸ. ಅವ್ರು ಏನಾಗುತ್ತೆ, ಹಿಟ್ ಆ್ಯಂಡ್ ರನ್ ಕೇಸು, ಜೊತೆಗೆ ಏನಾಗುತ್ತೆ ಮಾತಾಡ್ಬಿಟ್ಟು ಓಡೋಗ್ಬಿಟ್ರೆ ಸೊ ಒಂದಷ್ಟು ಟಿ ವಿಲಿ ಹಾಕ್ತೀನಿ. ನಡ್ರಿ ಸಾಕು.